ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಹಾಗೂ ಕನ್ನಡಪ್ರಭ ಪತ್ರಿಕೆಯ ವರದಿಗಾರ ಶ್ರೀಕಾಂತ್ ಹೆಮ್ಮಾಡಿ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿದ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮಹೇಂದ್ರ ಕುಮಾರ್ ಶೆಟ್ಟಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಸಂಘದ ನಿಯೋಗ ಉಡುಪಿ ಜಿಲ್ಲಾ ಎಸ್ಪಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಸಹಿತ ವಿವಿಧ ಚಿಕಿತ್ಸೆಗಳ ಸಂದರ್ಭದಲ್ಲಿ ಬಡ ಹಾಗೂ ಸಾಮಾನ್ಯ ರೋಗಿಗಳಿಂದ ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಶ್ರೀಕಾಂತ್ ಹೆಮ್ಮಾಡಿ ಅವರು ತಮ್ಮ ಪತ್ರಿಕೆಯಲ್ಲಿ ವರದಿ ಪ್ರಕಟಿಸಿದ್ದರು. ಈ ವರದಿಯಿಂದ ಅಸಮಾಧಾನಗೊಂಡಿದ್ದ ಡಾಕ್ಟರ್ ಮಹೇಂದ್ರ ಕುಮಾರ್ ಶೆಟ್ಟಿ 21ನೇ ತಾರೀಕಿನಂದು ಕುಂದಾಪುರದ ಹೋಟೆಲ್ ಒಂದರಲ್ಲಿ ಉಪಹಾರ ಸೇವಿಸುತ್ತಿದ್ದ ಪತ್ರಕರ್ತ ಶ್ರೀಕಾಂತ್ ಹೆಮ್ಮಾಡಿ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ. ಕೇಸು ಇಮಿಡಿಯೇಟ್ಲಿ ನಾನು ಇವರಿಗೆ ಹೇಳಿದೆ, ಇನ್ಸ್ಪೆಕ್ಟರ್ಗೆ ಹೇಳಿದೆ, ಕೂಡಲೇ ತನಿಖೆ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಕಾನೂನು ಮುಂದೆ ತರುವಂಥ ಪ್ರೊಸೆಸ್ ಏನಿದೆ ಯು ವಿಲ್ ಡೂ ಇಟ್ ಇಮಿಡಿಯೇಟ್ಲಿ ವಿತೌಟ್ ಎನಿ ಡಿಲೇ. ಯಾರೇನೋ ಇದು ತಗೊಂಡು ಕಾಂಪ್ರಮೈಸ್ ಮಾಡೋದು, ಒತ್ತಾಯ ಮಾಡೋದು, ವಿತ್ಡ್ರಾ ಮಾಡೋಕ್ಕೆ ಇವೆಲ್ಲ ಆಗಲಿಕ್ಕೆ ಅವಕಾಶ ಕೊಡದೆ ಆದಷ್ಟು ಬೇಗ ಅದನ್ನು ನ್ಯಾಯಾಲಯ ಮುಂದೆ ತಂದು ಅದಕ್ಕೆ ಇತ್ಯರ್ಥ ಮಾಡಿಸುವಂಥ ಕೆಲಸ ನಾವು ಕೂಡಲೇ ಮಾಡ್ತೀವಿ. ಅದೇ ಕಂಪ್ಲೇಂಟಲ್ಲಿ ಇರುತ್ತಾರೆ ಸೆಕ್ಷನ್ಸ್, ಕೈಯಿಂದ ಸಾಲ್ಟು ಮತ್ತೆ ಇದು ಅಡ್ಡ ಕಟ್ಟಿರುವಂಥದ್ದು ಇದೆ. ಈಗ ಕೆಲವೊಂದು ಕ್ಲಾಸ್ ಆಫ್ ವರ್ಕರ್ಸ್ಗೆ ಅಡಿಷನಲ್ ಪ್ರೊಟೆಕ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಸರ್ಕಾರಿ ನೌಕರರಾದರೆ ಈ ಕೈಯಿಂದ ಸಾಲ್ಟ್ ಆಗಿದೆ ಇಮಿಡಿಯೇಟ್ಲಿ ಅರೆಸ್ಟ್ ಆಗ್ತದೆ, 353 ಸೆಕ್ಷನ್ ಬರ್ತದೆ. ಬಟ್ ಈ ಪತ್ರಕರ್ತರ ಸೆಪರೇಟ್ ಕ್ಲಾಸ್ ಆಫ್ ಸೆಕ್ಷನ್ ಆಗಿ ಅದಕ್ಕೆ ಸೆಪರೇಟ್ ಲೆಜಿಸ್ಲೇಷನ್ ಇಲ್ಲ. ಈವನ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ಗೂ ಸೆಪರೇಟ್ ಅದೇ ಥರ ಒಂದು ಕ್ಲಾಸ್ ಇದೆ, ಅವ್ರು ಕೆಲಸ ಮಾಡ್ತಾರೆ. Since that is not there, it is not immediately arrested. But ನಾವು ಇಮಿಡಿಯೇಟ್ಲಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಇಮಿಡಿಯೇಟ್ಲಿ ಚಾರ್ಜ್ ಶೀಟ್ ಮಾಡಿ ಚಾರ್ಜಸ್ ಫ್ರೈಮ್ ಮಾಡಿ ವಿ ವಿಲ್ ಡಿಸ್ಕಸ್ ವಿತ್ ಮಾನ್ಯ PDJs ಅವರನ್ನು ಡಿಸ್ಕಸ್ ಮಾಡಿ ಅದನ್ನು ಫಾಸ್ಟ್ ಟ್ರ್ಯಾಕ್ ಟ್ರಯಲ್ ಮಾಡಿ ಆದಷ್ಟು ಬೇಗ ಕನ್ಕ್ಲೂಷನ್ ಮಾಡಿಸ್ತೀವಿ. ಇಂಪಾರ್ಟೆಂಟ್ ಕೇಸ್ ಇದೆ ಅಂತ ತಗೊಂಡು ವಿ ವಿಲ್ ಟ್ರೈ ಟು ಫಾಸ್ಟ್ ಟ್ರ್ಯಾಕ್ ದ ಟ್ರಯಲ್ ಆಲ್ಸೋ. ಬಟ್ ಎನಿ ಇಟ್ ಇಸ್ ಆಲ್ ಸ್ಟೆಪ್ಸ್ ಇನ್ ದ ಫ್ಯೂಚರ್. ನಮ್ಮ ಕಡೆಯಿಂದ ಮಾಡಲಿಕ್ಕೆ ಇರುವಂಥದ್ದು ಇಮಿಡಿಯೇಟ್ಲಿ ಮಾಡಿ ಅಚ್ಚುಕಟ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಮಾಡಿ. ಕುಂದಾಪುರದ ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗಿದೆಯಾ, ಯಾರೇ ಹಲ್ಲೆ ಮಾಡಿದ್ರು ಕೂಡ ಸರಿಯಲ್ಲ, ಅದನ್ನು ನಾವು ಖಂಡಿಸ್ತೇವೆ. ಯಾರೇ ಆದರೂ ಕೂಡ ಕಾನೂನು ಕ್ರಮ ಬರುತ್ತೆ. ವೈದ್ಯರಾದ ನಂತರ ಹೆಚ್ಚಿನ ಕಾನೂನು ತಗೊಳ್ತೇವೆ ಕ್ರಮ. ಯಾಕೆಂತ ಹೇಳಿದ್ರೆ ಈ ವೃತ್ತಿಯಲ್ಲಿ ಈ ರೀತಿ ಮಾಡಿದರೆ ವೈದ್ಯರ ಮೇಲೆ ಒಂದು ಗೌರವ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ನಮ್ಮ ಈಗಾಗಲೇ ಸಂಘಟನೆಗೆ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅತ್ಯುತ್ತಮವಾದ ಅಧಿಕಾರಿ ತನಿಖೆ ನಡೆಸ್ತೇನೆ. ತಪ್ಪಿಸಿದ ಖಂಡಿತವಾಗಿ ನಾನು ನಮ್ಮ ತಗೊಳ್ತೇನೆ. ಪತ್ರಕರ್ತರಂತಹ ಶ್ರೀಕಾಂತ್ ಹೆಮ್ಮಾಡಿ ಅವರ ಮೇಲೆ ಹಲ್ಲೆ ನಡೆದದ್ದು ಖಂಡನಾರ್ಹ. ಈ ಬಗ್ಗೆ ನಾವು ಈಗಾಗಲೇ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕಂತಲೂ ಈಗ ಪೊಲೀಸರಿಗೆ ಅವರು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಜಿಲ್ಲಾ ಸಂಘದವರು ಇವತ್ತು ಎಲ್ಲರೂ ಸಹ ಕನಿಷ್ಠ 75 ಪತ್ರಕರ್ತರು ಇಲ್ಲಿ ಬಂದು ನಾವು SP ಅವರಿಗೆ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೂ ಸಹ ಮನವಿ ಪತ್ರವನ್ನು ಅರ್ಪಿಸಿದ್ದೇವೆ. ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಮತ್ತು ಅದನ್ನು ಶೀಘ್ರಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಅದನ್ನು ಅತಿ ಶೀಘ್ರವಾಗಿ ಇತ್ಯರ್ಥ ಮಾಡುವುದಾಗಿ SP ಅವರು ಭರವಸೆ ಕೊಟ್ಟಿದ್ದಾರೆ.